ಹಾಗಾಗಿ ಕಂಟಿನ್ಯೂಸ್ ಇಂಟರ್ವ್ಯೂಸ್ ನಡೀತಿದೆ, ಹಾಗಾಗಿ ಲೇಟ್ ಆಗಿದೆ. ಸೊ ಮಂಡ್ಯ ಹೈದ ಸಿನಿಮಾದ ಟ್ರೈಲರ್ ನೋಡಿದೆ. ನಾನು ಬಿಗ್ ಬಾಸ್ ಇಂದ ಹೊರಗೆ ಬಂದ ತಕ್ಷಣ ನಾನು ಫಸ್ಟ್ ಅಟೆಂಡ್ ಮಾಡ್ತಿರುವಂತ ಇವೆಂಟ್ ಇದು. ಸೊ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಅಂಡ್ ಆಲ್ ದಿ ಬೆಸ್ಟ್. ಟ್ರೈಲರ್ ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಫಸ್ಟ್ ಟ್ರೈಲರ್ ಓಪನ್ ಆದ ತಕ್ಷಣ ನೀವೊಂದು ಮಾಸ್ ಡೈಲಾಗ್ ಹೇಳ್ತೀರಾ, ಅದು ಸಖತ್ತಾಗಿದೆ. ನಿಮ್ಮಲ್ಲಿ ಒಬ್ಬ ಇಂಡಸ್ಟ್ರಿಯಲ್ಲಿ ಒಂದು ಮಾಸ್ ಹೀರೋ ಆಗುವಂತ ಎಲ್ಲ ಲಕ್ಷಣಗಳು ಇದೆ. ಅಂಡ್ ಸಿನಿಮಾದಲ್ಲಿ ಫ್ರೆಂಡ್ಶಿಪ್ ಇದೆ, ಲವ್ ಇದೆ, ಸಾಕಷ್ಟು ಸೆಂಟಿಮೆಂಟ್ ಸೀನ್ಸ್ ಕೂಡ ಇದೆ ಅಂತ ಅನ್ಸುತ್ತೆ. ಅಂಡ್ ಒಂದು ಸ್ಮಾಲ್ ಟ್ರೈಲರ್ ಅಲ್ಲಿ ಸಿನಿಮಾಲಿ ಒಂದು ಒಳ್ಳೆ ಕತೆ ಇದೆ ಅಂತ ಅನ್ಸುತ್ತೆ. ಥ್ರಿಲ್ಲರ್ ಮಂಜು ಸರ್ ಚಿಕ್ಕ ವಯಸ್ಸಿಂದನೂ ಸರ್ ನಿಮ್ ಸಿನಿಮಾ ಎಲ್ಲ ನೋಡ್ಕೊಂಡು ಬೆಳೆದಿರೋದು ನಾವು. ಮಾಸ್ ಸಿನಿಮಾ ಅವಾಗ್ಲೇ ಮಾಡಿದೀರಾ. ನಮ್ಮ ಆಸೆ, ನಮ್ಮ ಕನಸು ನಿಮ್ ಜೊತೆ ಕೂಡ ವರ್ಕ್ ಮಾಡಬೇಕು ಅಂತ. ಸೊ ಒಳ್ಳೆ ಟ್ರೈಲರ್ ಮೂಡ್ ಬಂದಿದೆ. ಸೊ ಆಲ್ ದಿ ಬೆಸ್ಟ್ ಡೈರೆಕ್ಟರ್ಗೆ. ಸರ್ ನಿಮ್ಗೆ ನಿಮ್ಮ 5ನೇ ಸಿನಿಮಾ ಅಂತ ಹೇಳಿದ್ರು. ಆಲ್ ದಿ ಬೆಸ್ಟ್ ಸರ್. ಸಿನಿಮಾ ಮಾಡ್ಬೇಕು ಅಂತ ಮುಂದೆ ಬರೋದೇ ಕಷ್ಟ, ನೀವು ಮುಂದೆ ಬಂದಿದ್ದೀರಾ. 5 ಸಿನಿಮಾಗಳು ಪ್ರೊಡ್ಯೂಸ್ ಮಾಡಿದೀರಾ. ಇದು ನಿಮ್ಮ 5ನೇ ಸಿನಿಮಾ. ಇನ್ನು 10 ಸಿನಿಮಾ ಮಾಡೋ ಹಾಗಾಗ್ಲಿ ನಮ್ಮಂತ ಹೊಸ ಕಲಾವಿದರಿಗೆ. ನಿಮ್ಮಗನು ಕಲಾವಿದ, ನಾನು ಕೂಡ ಹೀರೋ ಆಗ್ಬೇಕು ಅಂತಾನೆ ಇಂಡಸ್ಟ್ರಿಗೆ ಬಂದಿರೋದು. ಸೊ ಅದಕ್ಕೋಸ್ಕರ ಹೊಸಬ ಆದ್ರೂ ನಾನು ಬಂದಿದ್ದೀನಿ ಸಪೋರ್ಟ್ ಮಾಡೋದಕ್ಕೆ. ಬಿಗ್ ಬಾಸ್ ಈ ಒಂದು ವೇದಿಕೆಯಿಂದ ಹೊರಗಡೆ ಬಂದ ಮೇಲೆ. ಸೊ ಆಲ್ ದಿ ಬೆಸ್ಟ್ ಸರ್, ನಿಮಗೂ ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್ ನಿಮಗೆ ಮೇಡಮ್, ಆಲ್ ದಿ ಬೆಸ್ಟ್ ನಿಮಗೆ. ಅಂಡ್ ಮಂಡ್ಯ ನಂಗೆ ತುಂಬಾ ಕನೆಕ್ಟ್ ಆಗುತ್ತೆ. ಯಾಕಂತಂದ್ರೆ ನಾನು ಮೈಸೂರವನು, ಹುಟ್ಟಿದ್ದು ಚಾಮರಾಜನಗರ, ಬಟ್ ಬೆಳೆದಿದ್ದು ಮೈಸೂರು. ಮಂಡ್ಯ ಬೆಲ್ಟ್ ನಂಗೆ ತುಂಬಾ ಕನೆಕ್ಟ್ ಆಗುತ್ತೆ, ಭಾಷೆ ಕನೆಕ್ಟ್ ಆಗುತ್ತೆ. ಯಾರೇ ಹೊಸಬರು ಬರ್ಲಿ ಸಿನಿಮಾನ ತುಂಬಾ ಹೃದಯದಿಂದ ಪ್ರೀತಿಸ್ತಾರೆ, ಅಕ್ಸೆಪ್ಟ್ ಮಾಡ್ಕೋತಾರೆ. ಅಂಡ್ ಒಂದ್ಸಲಿ ಮನಸ್ಸು ಕೊಟ್ರೆ ಮಂಡ್ಯದವ್ರು ಯಾವತ್ತಿಗೂ ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ ಅವರನ್ನ. ಸೊ ಮಂಡ್ಯದ ಹುಡುಗ, ಮಂಡ್ಯ ಹೈದ ಅಂತ ಸಿನಿಮಾ ಹೆಸರು. ನನ್ನಿಂದ ಒಂದು ಸಣ್ಣ ಇಟ್ಸ್ ಜಸ್ಟ್ ಅ ಸಪೋರ್ಟ್ ಈ ಒಂದು ಟ್ರೈಲರ್ ಲಾಂಚ್ಗೆ ಬರುವಂಥದ್ದು. ಸೊ ತುಂಬಾ ಹೃದಯದಿಂದ ಬಂದಿದ್ದೀನಿ. ಒಳ್ಳೇದಾಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ ಸರ್.